ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇದು ಲಾಸ್ಟ್ ವ್ಲಾಗಿನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ಹೌಸ್ ವಾರ್ಮಿಂಗ್ ಮಾಡಿದ್ರು, ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಅಂತ. ಅಲ್ಲಿಂದ ಹೋಮ್ ಗುಡ್ಸ್ಗೆ ಹೋಗಿ ಸ್ವಲ್ಪ ಗಿಫ್ಟ್ ಎಲ್ಲ ತೊಗೊಂಡು ನೆಕ್ಸ್ಟ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ವೀಕೆಂಡ್ ಆಗಿದ್ದರಿಂದ ತುಂಬಾ ಕ್ರೌಡ್ ಇತ್ತು. ಸೊ ಬಿಲ್ಲಿಂಗ್ ಹತ್ರನೇ ಲೇಟ್ ಆಗೋಯಿತು. ಈ ಟೈಮಲ್ಲಿ ಯೂಶಲಿ ಯಾರು ಹೋಗೋದಿಲ್ಲ. ಪಾಪ ಅವರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ನೋಡ್ಬೋದು ಅವರ ಮನೆ ಇದು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ನೋಡ್ಬೋದು. ಹಸ್ಬೆಂಡ್ ನಂಗೂ ಹೇಳ್ತಾ ಇದ್ರು, ದೇವಸ್ಥಾನ ಥರನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ ಅಂತ. ಯಾಕಂದರೆ ಇಲ್ಲಿ ಅಮೆರಿಕಾದಲ್ಲಿ ಎಷ್ಟೊಂದು ದೇವಸ್ಥಾನಗಳು ಇಷ್ಟೇ ಪುಟ್ಟದಾಗಿರುತ್ತೆ, ಅಷ್ಟು ಅದ್ಭುತವಾಗಿ ಮಾಡಿದ್ರು. ಹಾಗೆ ಊಟ ಕೂಡ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದಿನಕ್ಕೂ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು. ನೆಕ್ಸ್ಟ್ ದಿನ ಅಡುಗೆನೂ ಇರಲಿಲ್ಲ. ಹಾಗಾಗಿ ಇನ್ನು ಮತ್ತೆ 1 hour ಅಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ಲೇಟೇ ಆಗೋಯಿತು. ಫ್ರೆಶಪ್ ಆಗಿ ಅದು ಇದು ಕೆಲಸ ಮುಗಿಸೋಷ್ಟರಲ್ಲಿ 12 ಗಂಟೆ ಆಗೇ ಬಿಟ್ಟಿತ್ತು. Thank you. 12 ಗಂಟೆ ಆಯಿತು ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತಾ ಇದ್ರು. ಸೊ ಹಾಗೆ ಅವ್ರಿಗೆ ಗೊತ್ತಿಲ್ಲದಿರೋ ಥರ ರೆಕಾರ್ಡ್ ಮಾಡ್ಕೊಂಡಿದ್ದೆ. ತುಂಬ ಫನ್ನಿಯಾಗಿ ವಿಶ್ ಮಾಡ್ತಾ ಇದ್ರು. ಸೊ ಇದು ಬಂದು August 15th ಸ್ವಾತಂತ್ರ್ಯ ದಿನಾಚರಣೆಯ ದಿನ ನನ್ನ ಹುಟ್ಟಿದಬ್ಬ ಇದ್ದಿದ್ದು. ಸೊ ನಾನು ಸ್ವಲ್ಪ ಲೇಟಾಗಿ ವ್ಲಾಗ್ ಆಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಅರ್ಥ ಆಗ್ಬೋದು, ಹಬ್ಬ ಹತ್ರದಲ್ಲಿರೋದ್ರಿಂದ ಸ್ವಲ್ಪ ಕೆಲಸ ಇದೆ. ಹಾಗಾಗಿ ಎಡಿಟಿಂಗ್ ಎಲ್ಲ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ. ಹಾಗಾಗಿ ಲೇಟಾಗಿ ಹಾಕ್ತಿರ್ತೀನಿ ವಿಡಿಯೋಸ್. ನನ್ನ ಫಾಲೋವರ್ಸ್ ಯಾರು ಬೇಜಾರು ಮಾಡ್ಕೊಬೇಡಿ. ಇನ್ನು ನನ್ನ ಬರ್ತಡೇ ಅಂತೂ ತುಂಬಾ ಸಿಂಪಲ್ ಆಗಿರುತ್ತೆ. ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆಯಿತು. ಸೊ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಹಿಂದಿನ ದಿನ ಕೂಡ ಇದೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ. ಇದು ಕೂಡ ಆಲ್ಮೋಸ್ಟ್ ಹೊಸ ಡ್ರೆಸ್ ಅದೇ ಕಲರ್ ಇತ್ತು. ಇನ್ನು ಮೇಕಪ್ ಎಲ್ಲ ನನಗೆ ಸೆಟ್ ಆಗಲ್ಲ ಅಂತ ನಿಮ್ಮೆಲ್ರಿಗೂ ಗೊತ್ತು, ಈಗಾಗಲೇ ವಿಡಿಯೋಸ್ ನೋಡಿದ್ದೀರಾ. ಹಾಗಾಗಿ ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಾಕ್ಕೊಂಡು ಒಂದು ಸನ್ಸ್ಕ್ರೀನ್ ಹಾಕ್ಕೊಂಡು ಹಣೆಗೆ ಒಂದು ಸಿಂಪಲ್ ಆಗಿ ಬೊಟ್ಟು ಮತ್ತು ಕಾಡ್ಗೆ ಇಟ್ಕೊಂಡೆ, ಅಷ್ಟೇ ಮುಗೀತು. ಇನ್ನು ಹೆವಿ ಲಿಪ್ಸ್ಟಿಕ್ ಹಾಕೋದಕ್ಕಿಂತ ಈ ರೀತಿ ಒಂದು ಕ್ಲಿನಿಕಿಂದ ತೊಗೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಲಿಪ್ಸ್ಟಿಕ್ ಬ್ಲ್ಯಾಕ್ ಹನಿ ಅಂತ. ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ತುಂಬ ಹೆವಿ ಅಂತಲೂ ಅನ್ಸೋದಿಲ್ಲ, ಒಂದು ಡೀಸೆಂಟ್ ಲುಕ್ ಕೊಡುತ್ತೆ ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ರೆಡಿ ಆದೆ. ಇನ್ನು ಪೂಜೆ ಒಂದು ಮಾಡಬೇಕಾಗಿತ್ತು. ಸಿಂಪಲಾಗಿ ಪೂಜೆ ಮಾಡಿ, ಮತ್ತು ಇನ್ನೂ ಒಂದು ಟೆನ್ಷನ್ ಇತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇಂಡಿಯಾದಿಂದ ಪ್ಯಾಕೇಜಸ್ ಎಲ್ಲ ಬುಕ್ ಮಾಡಿಸಿದ್ದೆ. ಬಟ್ ಅದೊಂದು ಪ್ರಾಬ್ಲಮ್ ಆಯಿತು, ಅದು ಕೂಡ ಖಂಡಿತ ಶೇರ್ ಮಾಡ್ತೀನಿ. ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ನನ್ನ ಬರ್ತ್ಡೇ ಡೇಟ್ ಎಲ್ಲ ಹೇಳಿರಲಿಲ್ಲ. ಎಷ್ಟೊಂದು ಜನ ನೆನ್ಪಿಟ್ಕೊಂಡು ವಿಶ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.